ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಞಾನಸಿರಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮೊದಲನೇ ಪ್ರಶ್ನೆ, ಕನ್ನಡ ಎಂಬ ಪದದ ಅರ್ಥ ಯಾವುದು? ಸಾಹಿತ್ಯ, ಮಾತೃಭಾಷೆ, ಲಿಪಿ, ಶೈಲಿ. ಉತ್ತರ ಮಾತೃಭಾಷೆ. ಎರಡನೇ ಪ್ರಶ್ನೆ, ಗದ್ಯ ಎಂದರೆ ಏನು? ಛಂದಸ್ಸು ಉಳ್ಳ ಸಾಹಿತ್ಯ, ಲಯಭರಿತ ಪದ್ಯ, ಸರಳ ಬರಹದ ರೂಪ, ನಾಟಕದ ಭಾಗ. ಉತ್ತರ ಸರಳ ಬರಹದ ರೂಪ. ಮೂರನೇ ಪ್ರಶ್ನೆ, ಪದ್ಯದಲ್ಲಿ ಮುಖ್ಯವಾಗಿ ಬಳಕೆಯಾಗುವ ಅಂಶ ಯಾವುದು? ವ್ಯಾಕರಣ, ಛಂದಸ್ಸು, ವಾಕ್ಯವೃಂದ, ವಾಕ್ಯ ರಚನೆ. ಉತ್ತರ ಛಂದಸ್ಸು. ನಾಲ್ಕನೇ ಪ್ರಶ್ನೆ, ಸಂಧಿ ಎಂದರೆ ಏನು? ಪದಗಳ ವಿಭಜನೆ, ಎರಡು ಪದಗಳ ಬೇರ್ಪಡೆ, ಪದದ ಅರ್ಥ, ವಾಕ್ಯದ ರಚನೆ. ಉತ್ತರ ಎರಡು ಪದಗಳ ಬೇರ್ಪಡೆ. ಪ್ರಶ್ನೆ 5, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಯವರು ಯಾರಿಗೆ ಸಂಬಂಧಿಸಿದ ಹೆಸರು? ಬೇಂದ್ರೆ, ವಿಕ್ರು ಗೋಕಾಕ್, ಕುವೆಂಪು, ಕಾಳಿದಾಸ. ಉತ್ತರ ಕುವೆಂಪು. ಪ್ರಶ್ನೆ ಸಂಖ್ಯೆ 6, ರೈತರ ಜೀವನ ವಿಷಯ ಯಾವ ರಚನೆಗೆ ಸೇರಬಹುದು? ಪತ್ರ, ನಾಟಕ, ಜಾಹೀರಾತು, ಪ್ರಬಂಧ. ಉತ್ತರ ಪ್ರಬಂಧ. ಪ್ರಶ್ನೆ ಸಂಖ್ಯೆ 7, ಕವಿರಾಜ ಮಾರ್ಗ ಕೃತಿಯ ಕರ್ತೃ ಯಾರು? ಪಂಪ, ರನ್ನ, ಶ್ರೀವಿಜಯ, ನಾಗವರ್ಮ. ಉತ್ತರ ಶ್ರೀವಿಜಯ. ಪ್ರಶ್ನೆ ಸಂಖ್ಯೆ 8, ಜನ್ನ ಬರೆದ ಕೃತಿ ಯಾವುದು? ಯಶೋಧರ ಚರಿತೆ, ಆದಿಪುರಾಣ, ಶಾಂತಿ ಪುರಾಣ, ಗದಾಯುದ್ಧ. ಉತ್ತರ ಯಶೋಧರ ಚರಿತೆ. ಪ್ರಶ್ನೆ ಸಂಖ್ಯೆ 9, ಪಂಪನನ್ನು ಏನೆಂದು ಕರೆಯಲಾಗುತ್ತದೆ? ರಾಷ್ಟ್ರಕವಿ, ಆದಿಕವಿ, ವಚನ ಕವಿ, ನವೋದಯ ಕವಿ. ಉತ್ತರ ಆದಿಕವಿ. ಪ್ರಶ್ನೆ ಸಂಖ್ಯೆ 10, ರಾಮನ ಪುಸ್ತಕ ಇಲ್ಲಿ ನಾ ಯಾವ ವಿಭಕ್ತಿ? ಪ್ರಥಮ, ದ್ವಿತೀಯ, ಷಷ್ಠಿ, ಸಪ್ತಮಿ. ಉತ್ತರ ಷಷ್ಠಿ.